ಖಾಲಿ ಹುದ್ದೆಗಳ ಭರ್ತಿಗೆ ಅಗತ್ಯ ಕ್ರಮ ಕೈಗೊಳ್ಳುವ ಮೂಲಕ ಪದವೀಧರರ ನಿರುದ್ಯೋಗ ಸಮಸ್ಯೆ ಪರಿಹಾರಕ್ಕೆ ಪ್ರಯತ್ನಿಸಲಾಗುವುದೆಂದು ನೈಋತ್ಯ ಪದವೀಧರ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಡಾಕ್ಟರ್ ಶೇಖ್ ಭಾವ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜಕೀಯ ಪ್ರಭಾವದಿಂದ ಲೋಕಸಭೆ ಮತ್ತು ವಿಧಾನಸಭೆಗೆ ಚಿಂತನಾಶೀಲರು ಆಯ್ಕೆಯಾಗಿ ಬರುವ ಅವಕಾಶ ಕಡಿಮೆ ಅಂತ ಸಂವಿಧಾನಕರ್ತರು ಮೇಲ್ಮನೆಯ ವ್ಯವಸ್ಥೆಯನ್ನ ಮಾಡಿಕೊಟ್ರು. ಮೇಲ್ಮನೆಗೆ ಪರೋಕ್ಷ ಚುನಾವಣೆ ಇರೋದ್ರಿಂದ ಸಮರ್ಥರು ಹಾಗೂ ಯೋಗ್ಯರು ಆಯ್ಕೆಯಾಗುವ ಅಗತ್ಯವಿದೆ. ಆದರೆ ಅವಕಾಶವಾದಿಗಳಿಗೆ, ಪಕ್ಷಾಂತರಿಗಳಿಗೆ, ಅರ್ಹರಲ್ಲದವರಿಗೆ ಅವಕಾಶ ಕಲ್ಪಿಸುವ ಮೂಲಕ ಸಂವಿಧಾನದ ಆಶಯಗಳ ವಿರುದ್ಧ ಎಲ್ಲ ರಾಜಕೀಯ ಪಕ್ಷಗಳು ವಿಧಾನ ಪರಿಷತ್ನನ್ನ ತಮ್ಮ ರಾಜಕೀಯ ಮೇಲಾಟಕ್ಕೆ ಬಳಸಿಕೊಳ್ತಾ ಇರುವುದು ವಿಷಾದಕರವೆಂದರು. ಅಂತಹ ಒಂದು ಬೇಜವಾಬ್ದಾರಿ ತನಕ ತೋರಿಸ್ತಾ ಇದ್ದಾರೆ. ಏನು ಮಾಡೋದು? ಅದನ್ನು ಇಲ್ಲದಿದ್ದರೆ ನಮ್ಮಲ್ಲಿ ಕಡಿಮೆ ವರ್ಷ 2 ಲಕ್ಷ ಆಗ್ತೈತಲ್ಲ, ಎಲ್ಲರೂ ರಿಜಿಸ್ಟರ್ ಮಾಡಿದರೆ 4 ಲ್ಯಾಕ್ಸ್ ಎಲಿಜಿಬಲ್ ವೋಟರ್ಸ್ ಇದ್ದಾರೆ. ಆದರೆ ರಿಜಿಸ್ಟರ್ ಹೋಗಿ ಮತ್ತೆ ಹೇಳ್ತಾರೆ, ನಮ್ಗೆ ಯಾರಿಲ್ಲ, ನಾವೇ ಫೀಲ್ಡಿಗೆ ಇರಬೇಕು, ಕ್ಷೇತ್ರ ಅಂತ ಹೇಳಿದ್ರೆ ಆಗಿಲ್ಲ, ಕಷ್ಟ ಆಗಲ್ಲ ಅಂತ. ಕಷ್ಟ ಆಗ್ತದೆ. ಈಗ ಒಂದು ತಿಂಗಳಿಂದ ವಿರಾಮ ಇಲ್ಲ, ಆಚೆ ಈಚೆ ಹೊರಡ್ತಾ ಇದ್ದಾರೆ. ಈಗ ಇಲ್ಲಿಗೆ ಕೊಡಗಿಗೆ ಬಂದೆವು, ಇನ್ನು ಚಿಕ್ಕಮಗಳೂರು ಕವರ್ ಮಾಡಬೇಕು, ಅದರ ನಂತರ ಶಿವಮೊಗ್ಗ, ಉಡುಪಿ, ಇನ್ನಿರೋದು 4 ದಿವಸ. 3ನೇ ತಾರೀಕಿಗೆ ಎಲೆಕ್ಷನ್ ಗೊತ್ತುಂಟಲ್ಲ. ನಾನು ಮೊದಲನೇ ಸೆಕೆಂಡ್ನಲ್ಲಿ ಹೇಳಿದಾಗೆ ಇದು ನಮಗೆ ಬಿಟ್ಬಿಡ್ಬೇಕು, ಇದರಲ್ಲಿ ರಾಜಕೀಯ ಬರಬಾರದು. ಯಾಕಂದರೆ ಇದರಲ್ಲಿ ಚಿಹ್ನೆ ಇಲ್ಲ, ನಮ್ಗೆ ಗೊತ್ತುಂಟಲ್ಲ, ಇದರಲ್ಲಿ ಚಿಹ್ನೆ ಇಲ್ಲ, ಹೆಸರು, ನನ್ನ ಫೋಟೋ, ಅದರ ನಂತರ ಪ್ರಾಶಸ್ತ್ಯ. ಪದವೀಧರ ನಿರುದ್ಯೋಗ ಸಮಸ್ಯೆಯನ್ನು ಪರಿಹಾರ ಮತ್ತು ಸರ್ಕಾರ ನೇರ ನೇಮಕಾತಿ ಮತ್ತು ಗುತ್ತಿಗೆ ಆಧಾರಿತ ನೇಮಕಾತಿಗಳಲ್ಲಿ ಕಡ್ಡಾಯವಾಗಿ ಮೀಸಲಾತಿಯನ್ನು ಅನುಷ್ಠಾನಗೊಳಿಸಿ ಹಿಂದುಳಿದ ವರ್ಗಗಳಿಗೆ ಸಾಮಾಜಿಕ ನ್ಯಾಯ ಒದಗಿಸುವುದು ನಮ್ಮ ಬಹಳ ದೊಡ್ಡ ಬೇಡಿಕೆಯಾಗಿತ್ತು. ನಿಮಗೆ ಗೊತ್ತಿರುವಂತೆ ಈಗಾಗಲೇ ಸರ್ಕಾರ ಅದಕ್ಕೆ ಮನ್ನಣೆ ನೀಡಿದೆ, ಮೊನ್ನೆ ಅನೌನ್ಸ್ಮೆಂಟ್ ಆಗಿದೆ. ಇದು ನಾವು ಆ ಸರ್ಕಾರ ಹೇಳುವುದಕ್ಕಿಂತ ಮೊದಲೇ ಈ ನಮ್ಮ ಪ್ರಣಾಳಿಕೆಯಲ್ಲಿ ಮುದ್ರಿಸಿದ್ದೆವು. 3ನೇದಾಗಿ ಸ್ವಉದ್ಯೋಗ ಮಾಡುವ ಪದವೀಧರರಿಗೆ ಬಡ್ಡಿರಹಿತವಾಗಿ ಅಗತ್ಯ ಮೂಲ ಧನವನ್ನು ದೊರಕಿಸಿಕೊಡುವುದು, ಗುತ್ತಿಗೆ ಆಧಾರಿತ ಉದ್ಯೋಗಗಳಿಗೂ ಅರ್ಹ ವೇತನವನ್ನು ನೀಡಿ ಉದ್ಯೋಗಾರ್ಥಿಗಳನ್ನು ಜೀತದಾಳುಗಳಂತೆ ದುಡಿಸುವುದನ್ನು ಕೊನೆಗಾಣಿಸುವುದು,